ಮೇ 21ನೇ ತಾರೀಕು ಗುರುವಾರ ಗುರು ಪುಷ್ಯಾಮೃತ ಯೋಗ ಬಂದಿರತಕ್ಕಂಥದ್ದು. ಗುರುವಾರ ಪುಷ್ಯಮಿ ನಕ್ಷತ್ರ ಸೇರಿ ಬಂದಾಗ ಈ ಒಂದು ಅಮೃತ ಯೋಗ ಉಂಟಾಗುತ್ತೆ. ಮಕರ ರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಮತ್ತೆ ಮೇಷ ರಾಶಿಗೆ ಸಂಬಂಧಪಟ್ಟಂಗೆ ಏನು ಈಗ ಗುರು ಬಲಹೀನವಾಗಿದ್ದಾನೆ ನೋಡಿ. ನೀವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಫೈನಾನ್ಷಿಯಲ್ ಯಾರಾದ್ರೂ ನಿಮಗೆ ಮೋಸ ಮಾಡ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ ಕಮ್ಮಿ ಆಗ್ತಕ್ಕಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ದಿನವನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ. ಈ ದಿನ ಬೆಳಗ್ಗೆ ಸ್ನಾನಾದಿಗಳು ಆಚರಣೆ ಮಾಡಿದ ನಂತರ 54 ಕಡಲೆಕಾಳನ್ನು ನೆನೆಸಿಟ್ಟು ಆ ಕಡಲೆಕಾಳನ್ನು ಒಂದಕ್ಕೊಂದು ಪೋಣಿಸ್ಕೊಂಡು ಮಾಲೆ ರೀತಿ ಮಾಡಿಕೊಂಡು ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆ ಮಾಡಿ ಹಳದಿ ಬಣ್ಣದ ಪುಷ್ಪಗಳಲ್ಲಿ ಅರ್ಚನೆ ಮಾಡಿಸ್ಕೊಂಡು ನಿಮ್ಮ ಹೆಸರಲ್ಲಿ ಕೂತ್ಕೊಂಡು ಭಕ್ತಿ ಶ್ರದ್ಧೆ ದೀಪವನ್ನು ಹಚ್ಚಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಕೇಳಿ. ಈ ರೀತಿ ಮಾಡಿದ್ದೇ ಆದಲ್ಲಿ ಗುರುಬಲ ವೃದ್ಧಿ ಆಗುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗ್ಲೂ ಏಳಿಗೆ ನೋಡ್ತೀರಾ. ಈ ವಿಚಾರವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಹೇಳಿ. ಸ್ವಸ್ತಿ ಸರ್ವೇ ಜನಾಃ ಸುಖಿನೋ ಭವಂತು.